ಯಾರಿಗುಂಟು ಯಾರಿಗಿಲ್ಲ, ಬಾಳೆಲ್ಲ ಬೆಲ್ಲ ಬೆಲ್ಲ ಬೆಲ್ಲ. ಅರ್ಜೆಂಟಲ್ಲಿ ನನ್ನ ಮದುವೆ ಮಾಡಿಸ್ಬಿಟ್ಟು ನಮ್ಮ ಮನೆಯ ಬುದ್ಧ ಬುದ್ಧಿಗಳು ನಮ್ಮ ಬದುಕನ್ನ ಸರ್ವನಾಶ ಮಾಡಕ್ಕೆ. ತಾವ್ ಹೆಸರು ಲಂಗ ತೋರಿಸಿದ ಮೇಲೆ ಗಂಡುಗಳೇ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಯಾಕೋಪ ಪೇಚಾಡ್ತಾ ಇದೀಯಾ? ಆಗಿನ ಕಾಲಕ್ಕೆ ನಾನು ಮದುವೆ ಮಾಡ್ಬಿಟ್ಟು ನನ್ನ ಬಾಳನ್ನೇ ಎಕ್ಕುಡಿಸ್ಬಿಟ್ರಲ್ಲ ರೀ. ಅಪ್ಪಿ ತಪ್ಪಿ ನಾನು ಏನಾದ್ರು ಈಗ ಮದುವೆ ಆಗಿದ್ದಿದ್ರೆ ನನಗೆ ಕಾಸು ಮೇಲೆ ಕಾಸು ಸಿಕ್ತಿರೋದು. ಏನು ಯಜಮಾನ್ರೆ, ಏನು ಮದುವೆ ಪ್ರಸ್ತಾಪ ಮಾಡ್ತಿದ್ದೀರಾ? ಲೇ ಚಂಪಾ ಚಮೇಲಿ, ಅದು ಯಾರೋ ದೇಶ ಪ್ರೇಮಿ ಸಂಘಟನೆ ಅಂತ ಕಣೆ. ಅಂತರ್ಜಾತಿ ವಿವಾಹ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅವ್ರು ನಮಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ತಪ್ಪಿ ಈಗೇನಾದ್ರೂ ನನಗೊಂದು ಮದುವೆ ಆಗೋದಕ್ಕೆ ಅವಕಾಶ ಇದ್ದಿದ್ರೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಗಂಡುಗಲಿ ವಂಶದಲ್ಲಿ 5 ಹುಡುಗಿಯನ್ನ ಕಟ್ಕೊಳ್ಳೋ ಅವಕಾಶ ಇದೆಯಲ್ಲೋ, ಮಾಡ್ಕೊಳ್ಳೋ ಮದುವೆನಾ? ಮಾತೃಶ್ರೀ ಅಂಗಮ್ಮನವ್ರೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ. ಆದ್ರೆ ನಮಗೂ ಕೂಡ ಬಾಳ್ ಕೊಡುವಂತ ಒಂದು ಹೆಣ್ಣು ಅಂತ ಸಿಗ್ಬೇಕಲ್ಲ. ಪಕ್ಕದಲ್ಲಿರೋದನ್ನ ಮರ್ತಿರೋ ಹಾಗಿದೆ, ನಾನೇ ನಿಮಗೆ ಬಾಯ್ ಕೊಡಲ್ಲ ಅಂತ ಹೇಳಿ. ಏನ್ ಹೇಳ್ತಾ ಇದೀಯ ನೋಡಿ ಯಜಮಾನ್ರೆ, ನಿಮ್ದು ರಾಜವಂಶ, ನಮ್ದು ಕುದ್ರತಿಕ ವಂಶ. ನಿಮ್ದು ಮೇಲ್ವರ್ಗ, ನಮ್ದು ಕೆಳವರ್ಗ. ನಾವಿದ್ರೇನಾದ್ರೂ ಮದುವೆ ಆದ್ರೆ ಅಂತರ್ಜಾತಿ ವಿವಾಹ ಆಗತ್ತಲ್ಲ. ನನ್ನ ಆಸ್ತಿ 5 ಕೋಟಿ ಜೊತೆಗೆ 10 ಲಕ್ಷನೂ ಸಿಗುತ್ತಲ್ಲ. ಚಪ್ಪ ಚಮೇಲೆ, ನಾನು ನಿನ್ನ ಮದುವೆ ಆದೆ. ನಮಸ್ಕಾರ, ನಾನು ಈ ದೇಶ ಪ್ರೇಮಿ ಸಂಸ್ಥೆಯ ಅಧ್ಯಕ್ಷ ರಮೇಶ್ ರಾಜ್ ಅಂತ. ಇವರು ನಮ್ಮ ಕಾರ್ಯದರ್ಶಿ ಕೃಷ್ಣಕುಮಾರಿ ಅಂತ. ನೋಡಿ, ಈ ಜಾತೀಯತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆದ್ರೆ ಈ ರಾಜಕಾರಣಿಗಳು ಜಾತೀಯತೆಯನ್ನು ಹೆಮ್ಮರನ್ನ ಬೆಳೆಸ್ತಾನೆ ಇದ್ದಾರೆ. ಜಾತೀಯತೆಯನ್ನು ಹೋಗ್ಲಾಡಿಸ್ಬೇಕು ಅಂತ 12ನೇ ಶತಮಾನದಲ್ಲಿದ್ದ ಸಮಾಜ ಸುಧಾರಕರು ಪ್ರಯತ್ನ ಪಟ್ಟಿದ್ರು. ಮಾನವ ಕುಲಂ ತಾನೊಂದೇ ಬಲಂ ಅಂತ ಆದಿಕವಿ ಪಂಪ 10ನೇ ಶತಮಾನದಲ್ಲಿ ಹೇಳಿದ್ರು. ಜಾತಿನೇ ಬೇಡ ಅಂತ ಅವರೆಲ್ಲ ಹೋರಾಟ ಮಾಡಿದ್ರೆ, ಜಾತಿ ಬೇಕೇ ಬೇಕು ಅಂತ ಇವರೆಲ್ಲ ಹೋರಾಟ ಮಾಡಿದ್ರು. ನಿಮ್ಮ ಮಾತಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಈ ಜಾತಿ ಅನ್ನೋದು ಪಾರ್ಟಿ ನಿಮ್ಗೆ ಇದ ತರ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನ ನಾವೆಲ್ಲರೂ ಸೇರ್ಕೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬಿಡುದು. ಆದ್ರಿಂದಾನೆ ಈ ಅಂತರ್ಜಾತಿ ಮದುವೆಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾನೆ ಇದ್ದೀವಿ. ಇದರಿಂದ ಮುಂದೆ ಹುಟ್ಟೋ ಮಕ್ಕಳಿಗೆ ಜಾತಿ ಅನ್ನೋದೇ ಇರಲ್ಲ, ಎಲ್ಲ ಮಿಕ್ಸಪ್ ಆಗ್ಬಿಡುತ್ತೆ. ಹೀಗೆ ನಾನು ಗಟ್ಟಿಗೆ ಕಟ್ಟ ಕಡೆ ಎತ್ತೊಂದು ಪಾಂಡ್ರಂಗ ಬಿಟ್ಟಿದ್ರಿ. ಎಡಗ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮಗ. ಹಿಂದೆ ನಮ್ಮ ವಂಶದ ತಾತ ಮುತ್ತಾತಂದ್ರಲ್ಲ ನವಾಬರ ತರ ಮೆರೆದವರು. ಈಕೆ ಚಂಪಾ ಚಮೇಲಿ ನಮ್ಮ ಮನೆಯಲ್ಲಿ ಮುಸುರು ತಿಕ್ಕೊಂಡಿದ್ದಾರೆ. ಇವ್ರದ್ದು ಮೇಲ್ವರ್ಗ, ನಮ್ದು ಕೆಳವರ್ಗ. ನಮ್ದು ಎಷ್ಟು ಕೆಳವರ್ಗ ಅಂದ್ರೆ ನಾನು ಯಾವಾಗ್ಲೂ ನೆಲದ ಮೇಲೆ ಇರ್ತೀನಿ, ನೆಲದ ಮೇಲೆ ಮಲ್ಕೋತೀನಿ. ನೀವು ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ನಮಗೆ ನಂಬಿಕೆ ಬರಲ್ಲ. ಏನಾದ್ರು ದಾಖಲೆ ಇದೆಯಾ? ನೀವು ನಿಮ್ಮ ಮಧ್ಯದಲ್ಲಿ ಕಡ್ಡಿ ಆಡಿಸ್ತೀರಿ ಅಂತ ಚೆನ್ನಾಗಿ ಗೊತ್ತಿತ್ತು. ಹಂಗಾಗಿ ನಾವು ದಾಖಲೆಗಳನ್ನ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ಅಂದರೆ ಎಲ್ಲ ದಾಖಲೆಯನ್ನು ತಂದಿದ್ದೀನಿ ಅಂತ. ಕೊಡಿ ಇಲ್ಲಿ. ನೋಡಿ, ನೀವು ಕೊಟ್ಟಿರೋ ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆ. ಆದ್ರೆ ಇದಕ್ಕೆ ಸಾಕ್ಷಿ ಅಂತ ಒಬ್ರು ಬೇಕಾ? ನಾನಿದ್ದೀನಿ. ಇವರು ನಮ್ಮವ್ವ ಮಾತೃಶ್ರೀ ಅಂಗವ್ವ. ಇವನು ನನ್ನ ಮಗ, ಇವನು ನಮ್ಮ ಮನೆ ಕೆಲಸದವಳು. ಏನಮ್ಮ, ಇವರಿಬ್ರು ಮದ್ವೆಗೆ ನಿಮ್ ಸಮ್ಮತಿ ಇದೆಯಾ? ನನಗೂ ಒಂದು ಮಗುನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಆಸೆ ಇಲ್ಲಲ್ವಾ? ಈ ವಯಸ್ಸಿನಲ್ಲಿ ನೀವ್ ಇಂಥ ಆಸೆಗಳೆಲ್ಲ ಇಟ್ಕೋಬಾರ್ದು. ನಾನು ಹೇಳಿದ್ ಹಾಗಲ್ಲ, ನನ್ನ ಮಗನ್ನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಆಸೆ ಪಡ್ತೀನಿ. ಮಗಳ ಹೊಟ್ಟಲ್ಲಿ ಭಗವಂತ ಕೊಟ್ಟಿದ್ದು ಸರ್. ಇದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಅದಕ್ಕೆ ಯೋಚನೆ ಮಾಡ್ತೀರಾ? ಇವರಿಬ್ರಿಗೂ ನಾವ್ ಇಲ್ಲೇ ಮದ್ವೆ ಮಾಡ್ಸಿ 10 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೇವೆ. 1 ನಿಮಿಷ ಬರ್ತೆ. ಬನ್ನಿ, ಹಾರ ಬದಲಾಯಿಸ್ಕೊಳ್ಳಿ. ಬರ್ಬೇಕಾದದ್ದೆಲ್ಲ ಬಂದು ಯಾಕೆ ಬಂದಿಲ್ಲ? ಬರ್ತಿದೆಯಾ? ಒಳ್ಳೇದಾಗ ನಿಮಗೆ ಮಗನೇ, ಅಂತೂ ಎರಡನೇ ಮದುವೆಯಾಗಿ 10 ಲಕ್ಷ ರೂಪಾಯಿ ಹೊಡೆದ್ಬಿಟ್ಟೆ. ಏನೋ ನಮ್ಮ ಗಂಡುಗಲೇಶ್ವರನ ದಯದಿಂದ ನನ್ನ ಆಸೆನೇ ಈಡೇರ್ತು, ನಮ್ಮ ಚಂಪಾಳ ಆಸೆನೇ ಈಡೇರ್ತು. ದುಡ್ಡು ಕೇಳಿದಾಗಲೆಲ್ಲ ಕಂಜೂಸ್ತನ ಮಾಡ್ತಿದ್ಯಲ್ಲ, ನಿನ್ನ ಕೈ ತುಂಬಾ ದುಡ್ಡು ಬಂದಿದೆ. ಸ್ವಲ್ಪ ಈ ಕಡೆ ಒಂದೇ ಒಂದು ದುಡ್ಡು ಕೊಡ್ತಾ ಇದೀಯಾ? ಕೊಟ್ಟಷ್ಟು ತಗೋಬೇಕಾಗಿದ್ದು ಧರ್ಮ, ಇಲ್ಲಾಂದ್ರೆ ಇದನ್ನ ಒಳಗೆ ಬಿಡ್ತೀನಿ. ಅಂತೂ ನಿನ್ನ ಕಂಜೂಸ್ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಸ್ವಲ್ಪ ಹಿಂದೆ ಇಲ್ಲಿ ಆಲ್ತಿ ಮಾಡಕ್ ಹೇಳ್ತೀನಿ. ಪಲ್ಲು ಪಲ್ಲು, ಏನಮ್ಮ ಯಾರು ಬಂದಿದ್ದಾರೆ ನೋಡು. ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ಯಾ?
ನಾನು ಚಂಪ ಅಂತರ್ಜಾತಿ ವಿವಾಹ ಆಗ್ಬಿಟ್ಟು 10 ಲಕ್ಷ ರೂಪಾಯಿ ಹೊಡ್ಕೊಂಬಂದ್ಬಿಟ್ಟಿದೀವಿ. ಆರ್ತಿ ಮಾಡು, ನಿನಗೊಂದು ನೋಟ್ ಒಗಾಯಿಸ್ತೀನಿ. ನನ್ನ ಇಷ್ಟು ದಿನದ ಕನಸು ಇವತ್ತು ನನ್ನ ಸಾಯ್ತು. ಹೇಳಿ ತಟ್ಟೆಗೆ ಹಾಕೋಣಯ್ಯ. ಕಟ್ಟಾಗ ಹಾಕಿದ್ರೆ ನೆಂದೋಗ್ಬಿಡುತ್ತೆ. ಯಾರಿಗೂ ಹೇಳಕೋಬೇಡ. ₹1. ಯಾವ ಕೈ ಇಟ್ಕೊಳಯ್ಯ. ಏನಿದು ಹೊಸ ವರ್ಷ? ಮದ್ವೆ ಆದ್ಮೇಲೆ ನಮ್ಮಿಬ್ರ ಮಧ್ಯೆ ಯಾವ ವಚನನೂ ಇರಬಾರ್ದು. ಬಾರಯ್ಯ. ಲೇ ಇವಳೆ, ಏನಯ್ಯ? ಇವಳು ನನ್ನ ಮೊದಲನೇ ಹೆಂಡತಿ, ಇವಳು ನನ್ನ 2ನೇ ಹೆಂಡತಿ. ಹೆಂಡತಿ ಅಂತ ನಾನು ಇರ್ಲಿಲ್ವಾ? ಯಾವ ಸುಖಕ್ಕೆ ಕಂಡ್ರೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು. ಒಂದೇ ಒಂದು ದಿವಸನಾದ್ರೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರ, ಅಲ್ಲಿ ಕಿಸ್ತಿದ್ರ, ಒಂದು ಮಾತು, ಒಂದು ಕತೆ, ಒಂದು ಮಂತನ, ಒಂದು ಪುತ್ತ, ಒಂದು ಉಮ್ಮ, ಒಂದು ಸುಮ್ಮ, ಅವೆಲ್ಲ ಮಾಡ್ಬೇಕು ಅಂತಲೇ ಇವಳು ಕರ್ಕೊಂಡ್ಬಂದಿರೋದು. ಏನು ಮಾಡ್ಬಿಡ್ತೀರಾ ನೋಡಿ. ಇಷ್ಟ್ರ ಮೇಲೆ ಕೂಗಾಡಿದ್ರೆ ನಾನೇನು ನನ್ನ ಇನ್ನೊಂದು ಮುಖ ಏನು ಅಂತ ತಮಗೆ ನಾನು ತೋರಿಸ್ಬೇಕಾಗುತ್ತೆ. ರಾಜವ್ರೆ, ನೀವಿದ್ದಾಗಲೇ ಇನ್ನೊಂದು ಮದುವೆ ಆಗಿ ಬಂದ್ಬಿಟ್ಟಿದಾವಲ್ರಿ. ಪಾಂಡ್ರ ನೀ ಮಾಡಿ ಸರಿನೇನಾ? ನಾನ್ ಕೆಲಸದವಳಲ್ಲ. ಈ ಮನೆ ಕಿರಿ ಸೊಸೆಗಿರೋ ಅಧಿಕಾರ ದೌಲತ್ತು ಕಿರಿ ಸೊಸೆಗಿರಲ್ಲ. ಏನಾದ್ರೂ ನನ್ನ ಕೆಲಸದೊಳಗೆ ಗಿಲ್ಸೋಳು ಅಂದ್ರೆ ನಿಮ್ ಬಾಲ ನಂಗಂಗೆ ಕತ್ತರಿಸ್ಬಿಡ್ತೀನಿ. ಕಟ್ ಮಾಡೋ ಕೈಗಳಿಗೆ ಕೈ ಕಟ್ ಮಾಡೋದು ಗೊತ್ತಿರತ್ತೆ. ಏನಾದ್ರೂ ನನ್ನ ಕಂಟೆಗೆ ಬಂದ್ರೆ ಸುಮ್ಮನೆ ನಿಂತಿದ್ದೀರಲ್ಲ, ನಾನೇ ಅಮ್ಮ ಮದುವೆ ಮಾಡ್ತಿದ್ದು. ಮದುವೆನೇನಮ್ಮ, ಇನ್ನು ಎಷ್ಟು ದಿನ ಅಂತ ಕಾಯ್ಲಿ. ನನಗೂ ಮೊಮ್ಮಗನ್ನ ಎತ್ಕೊಂಡು ಆಡಿಸ್ಬೇಕು ಅನ್ನೋ ಆಸೆ ಇರೋಲ್ಲ. ಪಾಂಡುರಂಗ, ನೀ ಸಂಸಾರ ಮಾಡೋದಕ್ಕೂ ನಾನು ಕಾವು ನಿಲ್ಬೇಕೇನೋ? ಹೋಗೋ ಲಾಜಾಲೋಷವಾಗಿ ಸಂಸಾರ ಶುರು ಮಾಡೋದು. ಹಾಲ್ ಕಟ್ಕೊಂಡು ಬಂದ್ಬಿಡ್ಲಾ? ಈ ಸೂರ್ಯ ಕೊತ ಕೊತ ಅಂತ ಕುದಿಯೋ ಹೊತ್ತಿನಲ್ಲಿ ನಾವಿಬ್ರು ಸಂಸಾರ ಶುರು ಮಾಡ್ಬಿಟ್ರೆ ಹುಟ್ಟೋ ಮಕ್ಕಳು ಇಬ್ಬರು ತರ ಅಲಾಳ್ ಕಪ್ಪುಗಳಾಗ್ಬಿಡ್ತವೆ. ಮತ್ತೀಗೇನ್ ಮಾಡ್ಬೇಕು? ಚಂದ್ರ ತಾರಾದಿಗಳೆಲ್ಲ ನಡುನೆತ್ತಿಗೆ ಬಂದು ತಕತಕ ಎಂದು ಕುಣಿಯುತ್ತಿರುವಾಗ ನಿನ್ನ ಮಧುಚಂದ್ರನ ಹಬಿ, ಯಾಕ್ರಿ ನಾನು ಹೇಳ್ದೆ ಕೇಳ್ದೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ್ರಿ? ಅದು 10 ಲಕ್ಷ ರೂಪಾಯಿ ಸಿಗುತ್ತೆ ಅನ್ನೋ ಆಸೆಗೆ ಹಂಗೆ ಮಾಡ್ಬಿಟ್ಟ ಕಣ್ರೆ. ಅಷ್ಟೇ ಅಲ್ಲ, ಚಪ್ಪನ ಹತ್ರ ಇರೋ 5 ಕೋಟಿ ಆಸ್ತಿನ ಹೊಡಿಬೇಕು ಅನ್ನೋ ದುರಾಸೆಗೆ ಅವಳ ಮ್ಯಾರೇಜ್ ಆಗಿತ್ತು. ಅದು ನೋಡಿ ಜಾತಿ ಸಂಬಳ ತಿಂದೇವ್ರೆ. ಏನಾರ ಆಗಿರ್ಲಿ, ನನ್ನ ಮನಸ್ಸಿಗೆ ಮತ್ತು ನನ್ನ ಮನೆಗೆ ನೀವೇನೇ ಯಾವತ್ತಿದ್ರು ರಾಣಿ. ಈಗ ನೀವೇ ಬಾಯ್ಬಿಟ್ಟು ಹೇಳಿ, ನಾನೇ ನಿಮ್ಮ ಜೊತೆಗಿರಲ್ಲ ಅಥವಾ ಚಂಪನ್ ಜೊತೆಗೆ ಹಬಿ, ಹೀಗೆಲ್ಲ ಟಾಪ್ ಮಾಡಿ ನನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಡಿ. ಸುಮ್ಮನೆ ಇರ್ರಿ, ಇಕ್ಕಟ್ಟಿಗೆ ಸಿಗಿಸಾಕ್ತಾ ಇರೋರು ನೀವು. ಹೇಳಿಪ್ಪ, ನಾನು ಯಾರ ಜೊತೆ ಇರಲಿ? ನೀವು ನನ್ನ ಜೊತೆಗೂ ಇರಬಾರ್ದು, ಆ ಚಂಪನ್ ಜೊತೆಗೂ ಇರಬಾರ್ದು. ಚಾಪೆ ತಿಂಬು ತಗೊಂಡು 1 ತಿಂಗಳು ಹಾಲಲ್ಲೇ ಬಿದ್ದಿರ್ಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಬರೋ ಲಾಭನಾದ್ರೂ ಏನು? ನನ್ನ ಲವ್ ನಿಮ್ಗೆ ಸಿಗುತ್ತೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ, ಎಡಗೆ ಎತ್ತಿದ್ರ ಬೀರಕ್ಕೆ ಸರಿ, ಬಲಗೆ ಎತ್ತಿದ್ರ ಬೀರ ಬದುಕಲಿ. ಇಂತಹ ಗಂಡುಗಲಿಯ ಮೇಲೆ ಮಲಗಿದ ಹೊತ್ತಿನಲ್ಲಿ ಆಕ್ರಮಣವೇ. ಯಾರಲ್ಲಿ ಬಚ್ಚಿಟ್ಟ ನನ್ನ ಕತ್ತಿ ಗುರಾಣಿ ಇರುತ್ತಾನೆ, ಶತ್ರು ಪಕ್ಷದವರ ಒಟ್ಟಿಗೆ ತಿಂದು ಹಂಗಂಗೆ ಸೀಳಿ ಬಿಡಿದೆ. ಇವಳೆ ಇಷ್ಟೊತ್ತಲ್ಲಿ ಬಂದು ಹೊಡೆದಿದ್ದು ಅಲ್ಲದೆ ತುರ್ಗುಟ್ಕೊಂಡು ನೋಡ್ತಾನೆ. ಮದುವೆ ಆಗ್ಬೇಕು, ಮನೆ ಆಗ್ಬೇಕು. ಹೋಗ್ ದೇವಸ್ಥಾನದಲ್ಲಿ ಸಿಕ್ಕ. ನೀನ್ ಯಾರೋ ನಾನು ಯಾರೋ. ಏನಂದ್ರೆ? ಅದು ಹಂಗ ಮಾಡಿದ್ರೆ ನನ್ನ ಜಾತಿ ಸಂಬಳದಿಂದ ನನಗೆ ಒಲಿತಾಳೆ ಅಂದೆ. ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಸುಮ್ಮನೆ ತೆಪ್ಪಿಗೆ ಎತ್ತಾರಯ್ಯ. ಮೊದಲು ಈಗ ಅವಳನ್ನ ಗಮನಿಸ್ತೀನಿ, ಆಮೇಲೆ ಇನ್ನೊಂದು ಗಮನಿಸ್ಕೊತೀನಿ. ನಾನು ಮದುವೆ ಮಾಡ್ಕೊಂಡು ಮೋಸ ಏನಾದ್ರು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನೇ ಇದು ಸರಿ ಜಗಳ ಆಡ್ತಾ ಇದ್ದಿಲ್ಲಲ್ಲೇ? ಅಲ್ಲ ಅತ್ತೆ, ಲಕ್ಷಣವಾಗಿ ಒಳಗಡೆ ಹಾಸಿಗೆ ಹಾಸಿದ್ದೀನಿ. ಈ ಭಯ ಇಲ್ಲಿ ಬಂದು ಚಾಪೆ ದಿಂಬು ಹಾಕೊಂಡು ಮಲಗಿದಾರಲ್ಲ, ಯಾವ ನ್ಯಾಯ ಅಂತೀನಿ. ಅಲ್ಲೊಂದ್ ಹೆಂಡತಿ ಇಲ್ಲೊಂದ್ ಹೆಂಡತಿ ಇರ್ಬೇಕಾದ್ರೆ ನಡುಮನೆ ಚಾಪೆ ಹಾಸ್ಕೊಂಡು ಬಿಟ್ಕೊಂಡಿದ್ಯಲ್ಲ, ನಿನಗೇನ ಮಾತ್ರೋಸಿ ರಂಗಮ್ಮನವರೇ, ನಾವಿಲ್ಲಿ ಮಲಗಿರೋದಕ್ಕೂ ಒಂದು ಮಹತ್ತರವಾದ ಕಾರಣ ಇದೆ. ಅದು ಏನು ಅಂತ ಒಂದು ತಿಂಗಳ ತದನಂತರ ತಮಗೆ ಗೊತ್ತಾಗುತ್ತೆ. ಅದೇನೇ ಕಾರಣ ಇದ್ಲು, ಮದುವೆ ಆದ ದಿನ ಏನೇನ್ ಶಾಸ್ತ್ರ ನಡಿಬೇಕು ಅದು ನಡಿಲೇಬೇಕು. ಚಂಪಾ, ಕರ್ಕೊಂಡು ಹೋಗು. ಈ ಭಯ ಬರ್ತಾ ಇಲ್ಲ. ಹೇಳ್ಕೊಂಡು ಹೋಗಮ್ಮ. ಗುಡ್ ಮಾರ್ನಿಂಗ್ ಹಬಿ. ಹಬಿಯಲ್ಲಿ ಅವ್ರನ್ನ ಇಲ್ಲೇ ಮಲ್ಕೊಳಕ್ ಹೇಳಿದ್ದಲ್ಲ. ವಿಟ್ಲ ಏನತ್ತಿಗೆ ನಿಮ್ ಭಾವ ಎಲ್ಲೋ? ನಂಗೆ
ನನಗೇನ್ ಗೊತ್ತು, ನಾ ಪಲ್ಲು ಜೊತೆ ಇದ್ದೆ. ಅವ್ರನ್ನ ಇಲ್ಲೇ ಮಲ್ಕೊಳಕ್ ಹೇಳಿದ್ದೆ. ಮತ್ತೆ ಯಾಕೆ ಹಾಕಿದ್ರೆ? ಅಲ್ಲ, ನಾ ಪಲ್ಲು ಜೊತೆ ಇರ ಹಾಗೆ ನೀವ್ ಯಾಕೆ ಭಾವನ್ ಜೊತೆ ಇರಲ್ಲ ಅಂತ. ಸುಮ್ನಿರ್ರಿ, ಮಾತಾಡ್ದೆ ಟಸ ಪುಸ ಅಂತ ಭಯಕ್ ಶುರು ಮಾಡ್ಬಿಡ್ತೀರಾ. ನಾನು ಒಬ್ನೇ ಮನೆ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ಳಿ. ನಿಂಗೆ 200 ರೂಪೀಸ್ ಕೊಡೋದ್ ಯಾಕೆ? ಮಸಾಲೆ ದೋಸೆ ತಿನ್ನಕ್ಕೆ. ಅಷ್ಟೇ ಅಲ್ಲ, ಹಬಿ ಎಲ್ಲಿದಾರ ಅಂತ ಹುಡ್ಕಕ್ಕೆ ಹೋಗ್ ಹುಡ್ಕೋ. ಲೇ ಪದ್ಮ ಬಾರ ಇಲ್ಲಿ. ಏನೋ ನಿಂದು ಬೆಳಿಗ್ಗೆ ಗೆಲ್ಲಾಟೆ ಪಲ್ಲು ಪರ್ಸ್ಬಿಟ್ಲೇನಾ? ಏಯ್ ಬಾಬಾ ಇಲ್ಲಿ ಮಲ್ಗಿದ್ರಂತೆ ಇವಾಗ ಕಾಣ್ತಿಲ್ಲ. ಹೊಸ್ದಾಗ್ ಮಗ ಆದವ್ರು ಇಲ್ಲೆಲ್ಲ ಇರ್ತಾರೆ, ರೂಮ್ ಅಲ್ಲಿ ಇರ್ತಾರೆ. ಜಾತಿ ಇದ್ದಾರೆ ಆದ್ರೆ ಚಂಪಾ ಇಲ್ಲಿ ಇಲ್ವಲ್ಲ. ಹಂಗಂದ್ರೆ ಅವ್ರು ಅಡ್ಗೆ ಬಂದಿದ್ದಾರ. ಹೋಗಿ ಬೇಗ ಅವ್ರನ್ನ ಹೇಳ್ಕೊ. ಯಾರೋ ಅದು ಕತ್ತೆ. ನಾನು ಕತ್ತಲ್ಲ, ನಾನು ಪದ್ದು. ನಾನು ಬಿಟ್ಲ. ಆಚೆ ಬಂದು ಇಬ್ರು ಸೊಂಟನು ಮುರಿದು ಹಾಕ್ಬಿಡ್ತೀನಿ. ಗಂಡ ಹೆಂಡತಿ ಒಳಗಿರ್ಬೇಕಾದ್ರೆ ಏನ್ ಬಾಗ್ಲು ಡಿಸ್ಟರ್ಬ್ ಮಾಡೋದು? ಅಷ್ಟು ಮ್ಯಾನೇಜ್ ಬೇಡ, ಗೆಟ್ ಔಟ್. ಜಾತಿ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಪಾಂಡ್ರಂಗ ಸೇಫ್ ಆಗಿ ಅಡಿಗೆ ಮಾಡಿದ್ದಾರೆ. ಏನಂತ ಪ್ರಾಮಿಸ್ ಮಾಡಿದ್ರು? ಫಸ್ಟ್ 1 ಮಂತ್ ವೇಟ್ ಮಾಡಿ, ಆಮೇಲೆ ನನ್ನ ನಿರ್ಧಾರನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನೀವು ಒಂದ್ ತಿಂಗಳ ಮುಂದೆ ಅಂತ ತಿಂಗಳುಗಳನ್ನ ಮುಂದೆ ಹಾಕೊಂಡು ಹೋದ್ರೆ ಮೆಟ್ರೋ ರೈಲ್ ಕತೆ ಆಗುತ್ತೆ. ಏನು ಮೆಟ್ರೋ ಸ್ಟೋರಿ? ಮೆಟ್ರೋ ರೈಲ್ ನವೆಂಬರ್ ಓಡುತ್ತೆ ಅಂದ್ರು, ಆಮೇಲೆ ಜನವರಿ ಓಡುತ್ತೆ ಅಂದ್ರು, ಆಮೇಲೆ ಯುಗಾದಿಗೆ ಓಡುತ್ತೆ ಅಂದ್ರು. ಈಗ ನೋಡಿದ್ರೆ ನಾವ್ ಹೇಳಿದ್ ಈ ಯುಗಾದಿ ಅಲ್ಲ, ಯಾವ ಯುಗಾದಿ ಓಡುತ್ತೋ ಗೊತ್ತಿಲ್ಲ ಅಂತಾರೆ. ಮೆಟ್ರೋ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರಲ್ಲ. ಹಾಗೇನೆ ಇಲ್ಲಿ ನಿಮ್ ಸಂಸಾರದ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ರೆಡಿ ಬಿಲ್ಡ್ ಹೌಸ್ ಸಿಕ್ಕಿದೆ, ಅದಕ್ಕೆ ಅಣ್ಣ ಅಲ್ಲೋಗಿ ಸೇರ್ಕೊಂಡಿದ್ದಾನೆ. ಇವಳೆ ಇಂಥದ್ದೊಂದು ಹುಣ್ಣಿಮೆಯ ರಾತ್ರಿ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನೋಡು. ಗೊತ್ತಪ್ಪ, ಯಾಕೋ ಏನ ಸಿಕ್ಕಾಪಟ್ಟೆ ಮೈ ಕೈ ನೋಡ್ಬೇಕಣ. ಬಿಸಿ ಬಿಸಿ ಎಣ್ಣೆ ನೀರು ಹಾಕಿ ಸ್ನಾನ ಮಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾರಯ್ಯ. ಯಾಕಮ್ಮ ಸುಮ್ಮನೆ ಹೊಡ್ಕೋತೀಯ? ತಾನು ತಿನ್ನಲು ಫಲನಿಗೂ ತಿನ್ನೋಗ್ ಬಿಡೋಲ್ಲನು. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಇದು ಗಂಡುಗಲಿ ವಂಶದ ದೊಲಸಾನಿಯಾದ ನನ್ನ ತೀರ್ಪು. ನನ್ನ ತೀರ್ಪಿಗೆ ಯಾರಾದ್ರೂ ವಿರೋಧವಾಗಿ ನಡ್ಕೊಂಡ್ರು ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ನನ್ನನ್ನು ಮನೆಯಿಂದ ಆಚೆ ಓಡಿಸ್ತೀರಾ? ನಿನ್ನನ್ನು ಅಷ್ಟೇ, ನಿಮ್ ತಾತನ್ನು ಅಷ್ಟೇ. ಮಾತ್ರ ಶ್ರೀ ರಂಗಮ್ಮನವರೇ, ಇದ್ದಕ್ಕಿದ್ದಾಗೆ ನಿಮ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನಿಮ್ಮ ಅಪ್ಪ ನೆನೆಸ್ಕೊಂಡ ಕಡೆ ಮಾತುಗಳು ಪಟ 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 ಅಂತ ಉದುರ್ತಾ ಇದೆ. ನೋಡಮ್ಮ, ಚಂಪಾ ಹೊಸದಾಗಿ ಮದ್ವೆ ಆಗಿದ್ದಾಳೆ, ಅದಕ್ಕೆ ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡ್ಬಿಡು. ನಾನು ಗಸಗಸೆ ಪಾಯಸ ಮಾಡ್ಬೇಕಾ? ಯಾಕೆ? ಪಾಪ ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡಿದ್ದಾಳೋ ಇಲ್ವೋ, ಪಾಯಸ ಕುಳಿತು ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ. ಅದಕ್ಕೆ ನಿಮ್ ಈ ಸ್ಥಿತಿನ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ. ನೋಡಿ, ನೀವು ಚೆನ್ನಾಗಿರುವಾಗ್ಲೇ ಅಣ್ಣನ ಒಲಿಸ್ಕೊಂಡ್ಬಿಡಿ, ಆಮೇಲೆ ವಯಸ್ಸಾದ್ಮೇಲೆ ಯಾವ ಗಂಡಸರು ತಿರುಗಿ ನೋಡಲ್ಲ. ವಾಟ್ ಇಸ್ ದಿಸ್ ಪಲ್ಲು? ನೀನು ನಿಮ್ಮ ಅಣ್ಣನ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಅವ್ರು ಮಾಡಿದ್ ಸರಿನಾ? ನವ ದಂಪತಿಗಳು ಬರ್ತಾ ಇದಾರೆ, ಬೇಗ ಹೋಗಿ ಗಸಗಸೆ ಪಾಯಸ ತಗೊಂಡ್ ಬನ್ನಿ. ತಗೊಂಡ್ ಬರ್ಲಿಲ್ಲ ಅಂದ್ರೆ ಆ ಕೆಲಸದೊಳಗೆ ನಿಮ್ಮನ್ನ ಹಿಕ್ಕ ಮುಕ್ಕ ಬೈತಾಳೆ, ಅದನ್ನ ನನ್ನ ಕಣ್ಣಿಂದ ನೋಡಕ್ ಆಗಲ್ಲ. ಬೈಯಲ್ಲ. ಯಾಕೆ ಮದುವೆ ಮಾಡ್ಕೊಂಡ್ ಬರ್ತಿದ್ದಂಗೆ ನಿಮ್ ಕೈ ಮುರಿದಿದ್ದನ್ನ ಮರ್ತ್ ಬಿಟ್ರಾ? ಇವಳೆ ನಿನ್ನ ಕೈ ಹಿಡಿದಿದ್ದೇ ಹಿಡಿದಿದ್ದು. ಇಂಥ ಅನುಭವಗಳು ನನ್ನ ಜೀವನದಲ್ಲಿ ಯಾವತ್ತೂ ಹಿಂದೆ ಆಗಿರ್ಲಿಲ್ಲ. ತೆಗಿ ಸುಮ್ಮನೆಯ ಇಷ್ಟು ದಿವಸ ಸತಾಯಿಸಿ ಇವಾಗ ಮದ್ವೆ ಆಗಿದ್ಯಾ. ಮುಂಚೆನೆ ಮದ್ವೆ ಆಗಕ್ಕೆ ಏನಾಗಿತ್ತು? ನಾಲ್ಗೆ ಯಾಕೋ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಅದು ಪ್ರೀತಿ ಜಾಸ್ತಿ ಆಗಿ ಮಾತುಗಳು ಹಾಗೆ ಬಂದ್ಬಿಟ್ಟಯ್ಯೋ. ಬರಬಾರ್ದು. ಏನ್ ದಿನಾಕೋ, ನಾವು ಹೊಸದಾಗಿ ಮದ್ವೆ ಆಗಿ ಬಂದಿದೀವಿ. ಲೋಟ ತಗೊಂಬಂದ್ ಕುಪ್ತಾ ಇದೆಯಲ್ಲ, ಟೇಬಲ್ ಇರ್ಬೇಕು ಹೋಗ್ಬೇಕು. ಇದು 1 ತಿಂಗಳು ಯಾರು ನನ್ನ ಬಯ್ಯೋ ಹಾಗೂ ಇಲ್ಲ, ಕೆಲ್ಸನೂ ಹೇಳೋ ಹಾಗಿಲ್ಲ. ಹಾಗಂತ ಯಾರು ಹೇಳಿದ್ದು? ನಾನೇ ಅಮ್ಮ ಹೇಳಿದ್ದು, ಹೊಸದಾಗಿ ಮದ್ವೆ ಆಗಿರೋ ಹೆಣ್ಣು 1 ತಿಂಗಳು ಮನೆ ಕೆಲಸ ಮಾಡಬಾರ್ದು, ಕೊಲ್ಕೆ ಹಿಡಿಬಾರ್ದು. ಹಾಗಾದ್ರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಎಲ್ಲ ಅದಕ್ಕೇನೆ ಮಾಡ್ಬೇಕಾ? ನಾನು ಎಷ್ಟು ದಿನ ಬೆಂಬಲಂಗ ಅಂತ ಇದೆಯಲ್ಲ, ಈಗ ಮಾಡು. ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿ ಇಡ್ಬೇಕು. ನಿಂತಿದ್ಯಲ್ಲಮ್ಮ, ಹೋಗು. ಮಗನೇ, ಹೇಗಿದೆಯೋ ಗಸಗಸೆ ಪಾಯಸ? ಇತ್ತು ಚೆನ್ನಾಗಿ. ಪಾಯಸ ಕೊಡ್ತಾಯ್ತಲ್ಲ, ಬಾರಯ್ಯ ರೂಮ್ಗೆ ಹೋಗಿ ರೆಸ್ಟ್ ತಗೋಣ. ಜಾತಿ ಅವರೇ,
ನಾವು ಹೋಗಿ ವಿಚಾರಿಸ್ಕೊಂಡ್ಬಿಟ್ವಿ ಅಂತರ್ಜಾತಿ ಮದುವೆ ಆದ್ರೆ 10 ಲಕ್ಷ ಕೊಡೋದು ನಿಜ. ಆದ್ರೆ ಇವ್ರಿಗೆ ಕೊಟ್ರು. ನಾವು ಇದೇ ಪಾಯಿಂಟ್ ಹಾಕಿದ್ವಿ. ನಮ್ಮ ಬಾವುಗೆ ಈಗಾಗಲೇ ಮದುವೆ ಆಗಿದೆ ಅಂತದ್ರಲ್ಲಿ ಇನ್ನೊಂದು ಮದುವೆ ಆಗೋದು ತಪ್ಪಲ್ವಾ ಅಂತ. ಅದಕ್ಕೇನಂದ್ರು? ನೀವ್ ಹೇಳಿದ ನಿಜಾನೇ ಆದ್ರೆ ನಾವು ಕೊಟ್ಟಿದ್ದು 10 ಲಕ್ಷ ಇಸ್ಕೊಳ್ತೀವಿ, ಜೊತೆಗೆ ಇನ್ನ 10 ಲಕ್ಷ ರೂಪಾಯಿ ದಂಡ ಹಾಕ್ತೀವಿ. ಒಳ್ಳೇದಾಯ್ತು. ಆದಷ್ಟು ಬೇಗ ಆ ಸಂಘದವ್ರನ್ನ ಮನೆ ಕರೆಸ್ರೋ. ಮನೆಗೆ ಕೆಲ್ಸಕ್ಕಾಗುತ್ತಾ? ಫೋನ್ ನಂಬರ್ ಕೊಡಿ, ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ಓ ಮೈ ಗಾಡ್, ಇದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ಒಂದ್ಸಲಿ ಮದ್ವೆ ಆದ್ಮೇಲೆ ಮತ್ತೊಂದ್ಸಲಿ ಹೇಗ್ ಮದ್ವೆ ಆಗ್ತಾನ ಅವನು? ಕಾನೂನಿನ ಪ್ರಕಾರ ಇದು ದೊಡ್ಡ ಅಪರಾಧ ಆಗುತ್ತೆ. ಅಲ್ಲ ರೀ, ಅದನ್ನೆಲ್ಲ ಎನ್ಕ್ವೈರಿ ಮಾಡಾದ್ಮೇಲೆ ತಾನೇ ನೀವು ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಾಗಿತ್ತು. ಅಲ್ಲ, ಈ ರೀತಿ ಸುಳ್ಳು ದಾಖಲೆ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿತ್ತು? ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ನಾವು ಕೊಟ್ಟಿರೋ 10 ಲಕ್ಷ ರೂಪಾಯಿ ಕಿತ್ಕೊಳ್ಳೋ ಜೊತೆಗೆ ಇನ್ನೂ 10 ಲಕ್ಷ ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಅಲ್ಲಮ್ಮ, ಅವ್ರ ತಾಯಿಯಾಗಿ ನೀವು ಈ ತರ ಮಾಡಬಾರ್ದು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾನೆ. ನನ್ನ ಮಗ ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟೆ. ನೋಡಿ ಮಿಸ್ಟರ್ ರಮೇಶ್ ರಾಜ್, ನಿಮ್ ಸಂಘಟನೆ ಮೇಲೆ ಕೋರ್ಟಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ. ನಿಮ್ಮನ್ನು ನಿಮ್ ಸೆಕ್ರೆಟರಿನೂ ಜೈಲಿಗೆ ಕಳಿಸ್ತೀನಿ. ನಾನೇನು ನನ್ನ ಸ್ಟೇಟಸ್ ಏನು, ಮಹಿಳಾ ಸಂಘದಲ್ಲಿ ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಆಗ ನಿಮ್ಗೆ ಗೊತ್ತಾಗುತ್ತೆ. ಮೇಡಮ್, ನಮ್ಗೊಂದು ವಾರ ಟೈಮ್ ಕೊಡಿ. ಈ ವಿಷಯನ ನೀವು ಕೋರ್ಟ್ಗೆ ಹಾಕೋಕ್ ಹೋಗ್ಬೇಡಿ, ನಾವೇ ಹ್ಯಾಂಡಲ್ ಮಾಡ್ತೀವಿ. ಅಲ್ಲಮ್ಮ ಜಾಜಿ, ಅತ್ತೆ, ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿ ಸೈಡ್ಗೆ ಇದ್ರೆ ಸರಿ. ಇಲ್ಲ ಅಂದ್ರೆ ಅವ್ರ ಜೊತೆ ನಿಮ್ಮನ್ನು ಒಳಗೆ ಹಾಕ್ಸ್ತೀನಿ. ರೆಡಿನೇನೆ? ನಾನು ಯಾವಾಗಲೂ ರೆಡಿ. ರೆಡಿಯಾ? ಬೇಗ ಹೋಗ, ನಿಮ್ಮನ್ನ ನಿಲ್ಸ್ಕೊಂಡ್ ಬಂದ್ಬಿಡೋಣ. असल फिसल का कब्जा चढ़ गया मेहनत पड़ा तो मुझे अंडे काय रे ಬಾರ ಶಿಷ್ಪಲ ಬಾರ ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಹೊಸ ಹೆಂಡತಿ ಮುಂದೆ ಜಾಟ್ ಬಿಡ್ತೀನಿ. ನಾನು ಮತ್ತು ನನ್ನ ಹೊಸ ಹೆಂಡತಿ ಹನಿಮೂನ್ಗೆ ಅಂತ ಹೊರಟ್ರೆ ನಿಮ್ಮಿಬ್ರಿಗೂ ಏನಪ್ಪ ಬೇಜಾರು? ನೀವು ಹನಿಮೂನ್ಗೆ ಅಂತ ಅಲ್ಲಿ ಇಲ್ಲಿ ಹೋಗೋದು ಬೇಡ. ನಮ್ಮ ಸಾಹೇಬ್ರೆ ಸ್ಟೇಷನ್ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟವ್ರೆ. ಬೇಷ್ ಕಣ ಶಿಷ್ಪಲ, ನಾನು ನೀನು ಇಬ್ರು ಒಟ್ಟಿಗೆ ಓದಕ್ಕೂ ಸಾರ್ಥಕ ಆಯ್ತು ನೋಡ. ಮಳೆಗಾಲದಲ್ಲಾದ್ರೂ ನನ್ನ ಮೇಲೆ ಕರುಣೆ ಅನ್ನೋದು ಬಂತಲ್ಲ. ಮೇಲ್ಗಡೆ ಹುಣ್ಣೆ ಚಂದ್ರ ತೋರ್ಸೋದು, ಕೆಳಗಡೆ ಲಾಠಿ ತಗೊಂಡು ರಪ್ಪ 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 ಅಂತ ಬಿಡೋದು, ಅದೇ ಹನಿಮೂನ್. ಅಂದ್ರೆ ಏನಪ್ಪ? ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಏನ್ ತಪ್ಪು ಮಾಡಿದಾನೆ ಅಂತ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ದೇಶ ಪ್ರೇಮಿ ಸಂಘಟನೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊದಲನೇ ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಬಾರ್ದು ಅಂತ. ನಮ್ಮದು ಗಂಡುಗೈ ಸಂಸ್ಥಾನ. ನಮ್ಮ ವಂಶದಲ್ಲಿ 5 ಜನ ಹುಡುಗಿಯರನ್ನ ಕಟ್ಕೊಳ್ಳೋ ಅವಕಾಶ ಇದೆ. ಆವತ್ತು ಇಂಗ್ಲಿಷ್ ಸರ್ಕಾರದ ಕಾಲದಲ್ಲೇ ರೂಲ್ಸ್ ಮಾಡಿದ್ದಾಳೆ ನೋಡಿ. ಆ ಇಂಗ್ಲಿಷ್ ಸರ್ಕಾರದ ಜೊತೆನೆ ರೂಲ್ಸ್ ಬ್ರಿಟಿಷ್ ಕೊಟ್ಟಾಯ್ತಮ್ಮ. ಇಲ್ಲ, ರೂಲ್ಸ್ ಇವಾಗ ಅಪ್ಲೈ ಆಗೋದಿಲ್ಲ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಇದು ರಾಜ ಮಹಾರಾಜರ ಕಾಲದ. ಹೀಗೆ ಮಾತಾಡ್ತಾ ಇದ್ದೀರಾ? ರಾಜ ಮಹಾರಾಜರು ಬಾಳಿ ಜಮೀನೇ ಸರ್ಕಾರ ಕಿತ್ಕೊಂಡ್ಬಿಡ್ತು. ನೀವು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೇಳಿ ಸರ್. ಏನ್ ಉಳಿದಿದ್ಯಪ್ಪ? ಎಲ್ಲ ನೀನೇ ಹೇಳಿದ್ಯಲ್ಲ. ಪಾಂಡ್ರಂಗ, ನಡಿ ನನ್ನ ಜೊತೆ. ಏನಯ್ಯ ಆಯ್ತು? ಫ್ರಿಜ್ಜಲ್ಲಿ ತಣ್ಣಗಿರೋ ನೀರಿದೆ, ಕೊಟ್ಟೆ ಎಲ್ಲ ಸರಿಗದ್ ಬಾರೆ. ಬೇಗ ಹಂಗೆ ಇನ್ನೊಂದು ಲೋಟ ತಗೊಂಬನ್ನಿ ಸರ್. ನಿಮ್ಗೆ ನೀರ್ ಕುಡಿಯೋಷ್ಟು ಪುರ್ಸೋತಿಲ್ಲ ಕಣೋ. ಬೇರೆ ಬೇರೆ ಕಡೆ ಅರೆಸ್ಟ್ ಮಾಡ್ಬೇಕು. ಹಂಗ ನಿರ್ಧಾರ ಸರ್. ಇನ್ಸ್ಪೆಕ್ಟ್ರ ಪಾಂಡ್ರಂಗ ಮತ್ತೆ ಚಂಪ ಇಬ್ರು ತಪ್ಪಿಸ್ಕೊಂಡ್ಬಿಟ್ರು. ನಾವ್ ಇಲ್ಲೇ ನಿಂತಿದೀವಿ. ಯಾಕೆ ಸರ್ ತಪ್ಪಿಸ್ಕೊಂಡ? ಮನೆಗೆ ಹಿಂದಿನ ಬಾಗ್ಲು ಅಂತ ಇರುತ್ತಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡ್ರು. ಓ ಸರ್, ಪಾಂಡುರಂಗ ತಿನ್ನಿಸ್ತಾ ನಿಮ್ಗೂ ಚಳ್ಳೆ ಹಣ್ಣು. ಅಯ್ಯೋ, ನಡಿ ಹೋಗಿ ಹಿಡಿಯೋಣ. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಂಟೆಗಲಿ, ಆ ಕಡೆಯಿಂದ ಯಾರು? ನಾನು ದೇಶ ಪ್ರೇಮಿ ಸಂಸ್ಥೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಏನು ಹೊಸ ಮದುವೆ ಹೆಣ್ಣು ಗಂಡು ಹನಿಮೂನ್ ಕೊಟ್ಟಿದ್ದೀರಂತೆ? ನೋಡಿ, ನೀವು ಸಂಸಾರ ಶುರು ಮಾಡೋದಕ್ಕಿಂತ ಮುಂಚೆ 20 ಲಕ್ಷ ರೂಪಾಯಿ ಸಿಗುವಂತ ಸ್ಕೀಮ್ ಇದೆ. 20 ಲಕ್ಷ ರೂಪಾಯಿ ಮತ್ತೊಂದು ಸ್ಕೀಮ್ ಏನದ? ನೋಡಿ, ನೀವು ಮದುವೆ ಆಗಿದ್ದಕ್ಕೆ ನಾವು 10 ಲಕ್ಷ ಕೊಟ್ಟಿದ್ದೀವಿ. ಈಗ ನೀವು ಸಂಸಾರ ಶುರು ಮಾಡೋದಕ್ಕೆ 20 ಲಕ್ಷ ಕೊಡೋದಿದೆ. ನಾವು ನಿಮ್ಮ ಮನೆಗೆ ಹೋಗ್ತಾ ಇದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ. ಏನಯ್ಯ? ಲೇ ಇವಳೆ, ನಿನ್ ಕೈ ಹಿಡಿದಿದ್ದು ಅದೃಷ್ಟ ಲಕ್ಷ್ಮಿ ಅನ್ನೋಳು ಹಂಗಂಗೆ ಗುದ್ಕೊಂಡ್ ಬರ್ತಾ ಇದ್ದಾಳೆ. ನಾವಿಬ್ರು ಸಂಸಾರ ಮಾಡೋದಕ್ಕೆ ಸಹಾಯ ಅಂತ ಅವ್ರು ಇನ್ನೂ 20 ಲಕ್ಷ ರೂಪಾಯಿ ಕೊಡ್ತಾರಂತೆ. ಹೋಗಿಸ್ಕೊಳ್ಳೋಣ ಬಾ. ಅವ್ರ ಬಂದಂಗಿದೆ. ಹನುಮರ್ಗೆ ಅಂತ ಹೊಟ್ಟೆ ನಿಮ್ ಫೋನ್ ಬಂತಲ್ವಾ? ನಿಮ್ ಸಂಸಾರ ಶುರು ಮಾಡ್ಬಿಟ್ರೆ ಎಲ್ಲಿ 20 ಲಕ್ಷ ಕೈ ತಪ್ಪೋಗುತ್ತೋ ಅಂತ ಓಡೋಡ್ ಬಂದ್ಬಿಟ್ರಿ. 20 ಲಕ್ಷ ಕೊಡಿ, ಎಲ್ಲಿ ಸೈನ್ ಮಾಡ್ಬೇಕು ಅಂತ ಹೇಳಿ ಮಾಡ್ಬಿಡ್ತೀವಿ. ಈ ಅರೆಸ್ಟ್ ವಾರೆಂಟ್ ಸೈನ್ ಮಾಡು. ಮತ್ತೆ ಬಂದ ನೀನು ಎರಡನೇ ಮದುವೆ ಮಾಡ್ಕೊಂಡು ಮೊದಲನೇ ಹೆಂಡತಿಗೆ ಮೋಸ ಮಾಡ್ತಾ ಇದ್ಯಾ. ನಾನ್ ನಿನ್ನ ಅರೆಸ್ಟ್ ಮಾಡಕ್ ಬಂದಾಗ ಎಸ್ಕೇಪ್ ಆಗಿದ್ಯಾ. ಇದೆಲ್ಲ FIR ಆಗಿ ಜಡಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗುತ್ತೆ. ನಡಿ ಸ್ಟೇಷನ್ಗೆ. ಯಾವ್ದೇ ಕಾರಣಕ್ಕೂ ಇವ್ರನ್ನ ನೀವು ಕರ್ಕೊಂಡು ಹೋಗಕ್ ನಾನ್ ಬಿಡಲ್ಲ. ಬಿಡಲ್ಲ ಅಂದ್ರೆ ಒದ್ದಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ನೋಡ್ತೀನಿ. ಕಮಾನ್ ಚಾರ್ಜ್. ಈ ಗಂಡಗರೆ ವಂಶದ ಕಟ್ಟ ಕಡೆ ಕುಂಟನ ಹೊಡೆಯುವಂತ ಗಂಡಸು ಈ ಭೂಮಿಲೆ ಯಾವನ ಇದ್ದಾನೆ? ಇಷ್ಟೊತ್ತು ನನ್ ಕಂಡಿದ್ ಕನ್ಸ. ಆಗಲೊತ್ತಲ್ಲೇ ಕನಸ್ಕೊಂಡಿದ್ಯಲ್ಲ, ಹಾಳಾಗೋಗ್ಲಿ. ಅದೇನ್ ಕನಸ್ಕೊಂಡೆ? ನನ್ ಕನ್ಸಿನಲ್ಲಿ ನನ್ನ
ಮದುವೆ ಆಗೋಗಿತ್ತು ಇನ್ನೇನ್ honeymoon ಹೋಗ್ಬೇಕು ಅನ್ನೋದ್ರಲ್ಲಿ ಜಾಜಿ ಅವ್ರ ಅಡ್ಡ ಬಂದ್ಬಿಟ್ರೆ ಚಂಪಾ ಇನ್ನೊಂದ್ಸಲ ನನ್ನ ಹಬಿ ಬಗ್ಗೆ ಕನ್ಸ್ಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಬ್ರಿಗೂ ತದಗಿಸ್ತೀನಿ